ಧನುರಾಶಿಯ ವೀಕ್ಷಕರಿಗೆ ನವೆಂಬರ್ ತಿಂಗಳ ಮಾಸ ಭವಿಷ್ಯದ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ತಡವಾಗಿದೆ, ಲೇಟ್ ಆಗಿದೆ. ಮಾಸ ಭವಿಷ್ಯ ತುಂಬ ಮುಂಚೆ ಬರಬೇಕಾಗಿತ್ತು, ಈಗ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಆದರೂ ಸಹ ಇಡೀ ಸಂಪೂರ್ಣ ಮಾಸ ಭವಿಷ್ಯ, ಶುಭ ವಿಚಾರ ಬೇರೆ, ಎಚ್ಚರಿಕೆ ಬೇರೆ, ಆ ಥರ ಇಲ್ಲ. ಇಡೀ ಸಂಪೂರ್ಣ ಮಾಸ ಭವಿಷ್ಯವನ್ನು ಇದು ಒಂದೇ ವಿಡಿಯೋದಲ್ಲೇ ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬ ಧನುರಾಶಿಯವರಿಗೆ ತುಂಬ ಸಹಾಯಕ ಆಗುತ್ತೆ, ನಿಮ್ಮಿಂದ ಹೆಲ್ಪ್ ಆಗುತ್ತೆ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು ಖಂಡಿತವಾಗಿ. ಇಲ್ಲ ನೀವು ಕೂಡ ಜೊತೆಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಾಸ ಭವಿಷ್ಯ ಅಂತಂದರೆ ಬಹಳ ಪ್ರಮುಖವಾಗಿ ಆ ತಿಂಗಳಿನ ಗ್ರಹ ಸ್ಥಿತಿಗಳು, ಗ್ರಹ ಚಲನೆಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಈಗ ನವೆಂಬರ್ ತಿಂಗಳಲ್ಲಿ ಅಂದರೆ ನವೆಂಬರ್ 16 ಮೇನ್ ಮೂರೇ ಗ್ರಹಗಳ ಚಲನೆ ವಿಶೇಷವಾಗಿರ್ತಕ್ಕಂಥ ನವೆಂಬರ್ ತಿಂಗಳಲ್ಲಿ. ನವೆಂಬರ್ 16ಕ್ಕೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ರವಿ ಸಂಚಾರ. ನವೆಂಬರ್ 23ನೇ ತಾರೀಕು ತುಲಾ ರಾಶಿಗೆ ಬುಧ ಗ್ರಹನ ಸಂಚಾರ, ವಕ್ರೀ ಬುಧ ವೃಶ್ಚಿಕಕ್ಕೆ ಹೋಗಿ ವಾಪಸ್ ಬುಧಕ್ಕೆ ಬರ್ತಾನೆ. 26ನೇ ತಾರೀಕು ನವೆಂಬರ್ 26ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರ ಗ್ರಹನ ಸಂಚಾರ. ಇದಿಷ್ಟು ಪ್ರಧಾನವಾಗಿ ಮೂರು ಗ್ರಹಗಳ ಸಂಚಾರ. ಇದರಲ್ಲಿ ಟೋಟಲ್ ಹೋಲ್ ಆ್ಯಂಡ್ ಸೋಲ್ ಆಗಿ ನೋಡಿದಾಗ ರವಿ ಬಲ ಇಲ್ಲವೇ ಇಲ್ಲ. ರವಿ ಯಾರು? ಧನುರಾಶಿಗೆ ಭಾಗ್ಯಾಧಿಪತಿ. ಸೊ ಭಾಗ್ಯಾಧಿಪತಿಯಾಗಿ ಮೊದಲು ನೀಚ ಸ್ಥಿತಿಯಲ್ಲಿ ನಂತರ ವ್ಯಯದಲ್ಲಿ ಇರುತ್ತಾನೆ ಅಂತಂದರೆ ಇಡೀ ನವೆಂಬರ್ ತಿಂಗಳು ಧನುರಾಶಿಯವರಿಗೆ ಅದೃಷ್ಟ ಅನ್ನತಕ್ಕಂಥದ್ದು ಅಷ್ಟೆಲ್ಲ ಕೆಲಸ ಮಾಡಲಿಕ್ಕಿಲ್ಲ, ಇರೋದಿಲ್ಲ. ಹಾಗೂ ರವಿ ಬಲ ಅನ್ನುವಂಥದ್ದೇ ಇರೋದಿಲ್ಲ, ಆಯ್ತಲ್ವಾ? ಸೊ ಇನ್ನದು ಬರಬೇಕಂದ್ರೆ ಡಿಸೆಂಬರ್ಗೆ ಕಾಯಬೇಕಾಗ್ತದೆ. ನಂತರ ಇನ್ನೊಂದು ವಿಚಾರ, ಇಡೀ ತಿಂಗಳ ನೆಗೆಟಿವ್ ಹಾಗಲ್ಲ, ಪಾಸಿಟಿವ್ ಇದೆ. ನಿಮಗೆ ನವೆಂಬರ್ 2ನೇ ತಾರೀಕಿಂದ 26ನೇ ತಾರೀಕು ತನಕ ನಿಮಗೆ ಶುಕ್ರ ಬಲ ಸಿಗಲಿದೆ. ನವೆಂಬರ್ 2ರಿಂದ 26 ತನಕ ಶುಕ್ರ ಬಲ ಸಿಗಲಿದೆ. ನವೆಂಬರ್ 23ರಿಂದ ಆಚೆಗೆ ನಿಮಗೆ ಬುಧ ಬಲ ಸಿಗಲಿದೆ. ಸೊ ಆದ್ದರಿಂದಾಗಿ ನಿಮಗೆ ಯಾವಾಗ ಸಿಗಲಿದೆ, ಎಷ್ಟು ತಾರೀಕುವರೆಗೂ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳಿದ್ದೇನೆ, ಅದನ್ನು ನೆನಪಿಟ್ಕೊಳ್ಳಿ. ಸೊ ಇದರ ಆಧಾರವಾಗಿ ನಾನೀಗ ಮಾಸ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಸ್ವಲ್ಪ ನೆಗೆಟಿವ್ ಇದೆ, ಒಂದಿಷ್ಟು ಪಾಸಿಟಿವ್ ಇದೆ, ಎಲ್ಲದನ್ನು ಸೇರಿಸಿ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಆರೋಗ್ಯ ಯಾವ ರೀತಿಯಲ್ಲಿರಲಿದೆ? ಅಷ್ಟಮದಲ್ಲಿ ರಾಶ್ಯಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ ಅಂದರೆ ಸಾಮಾನ್ಯವಾಗಿ ನಿಮ್ಮ ಆರೋಗ್ಯಕ್ಕೆ ಅಂಥ ಬಾಧೆ ಆಗ್ತಕ್ಕಂಥದ್ದು ಇನ್ನು ಸ್ವಯಂಕೃತ ಅಪರಾಧ. ಯಾಕಂದರೆ ಅಷ್ಟಮದಲ್ಲಿರೋದಂದ್ರೆ ನೀವೇ ರಾತ್ರಿ ಎಲ್ಲ ನಿದ್ಗೆಡೋದು, ಏನೋ ಯಾವಾಗೋ ಮನಸ್ಸಿಗೆ ಕಂಡಾಗ ಊಟ ಮಾಡೋದು, ಮನಸ್ಸಿಗೆ ಕಂಡ ತಿಂಡಿ ತಿನ್ನೋದು, ಆಮೇಲೆ ಯಾವುದು ನಮ್ಮ ಶರೀರಕ್ಕೆ ಆಗಿ ಬರೋದಿಲ್ವೋ ಅದನ್ನೇ ಜಾಸ್ತಿ ಕುಡಿಯೋದು, ಅದನ್ನೇ ಜಾಸ್ತಿ ತಿನ್ನೋದು ಮಾಡೋದು, ಈ ಥರ ವಿರುದ್ಧವಾಗಿ ಪ್ರಕೃತಿ ಸಹಜಕ್ಕೆ ವಿರುದ್ಧವಾಗಿ ಇದ್ದಾಗ ಸಹಜ ಸ್ವಾಭಾವಿಕವಾಗಿ ನಿಮಗೆ ಆರೋಗ್ಯ ಬಾಧೆ ಆಗೇ ಆಗ್ತದೆ. ಸ್ವಯಂಕೃತ ಅಪರಾಧಗಳಿಂದಲೇ ಆರೋಗ್ಯ ಬಾಧೆ ಮಾಡಿಕೊಳ್ಬೇಕೇ ವಿನಃ ಮಾಸ ಭವಿಷ್ಯದ ರೀತಿ, ಗೋಚಾರ ಫಲ ರೀತಿ ನೋಡಿದಾಗ ಧನುರಾಶಿಯವರಿಗೆ ಆರೋಗ್ಯ ಪೀಡೆ ಕೊಡ್ತಕ್ಕಂಥ ವಿಚಾರಗಳು ತುಂಬ ಕಮ್ಮಿ ಇದೆ. ಅರ್ಧಾಷ್ಟಮ ಶನಿ ಬಿಟ್ಟರೆ ಮತ್ತೆ ಯಾವುದು ಇಲ್ಲ. ಸೊ ಆದ್ದರಿಂದಾಗಿ ದೇವರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ಅಂದರೆ ದಯವಿಟ್ಟು ಅದನ್ನು ಕಂಟಿನ್ಯೂ ಇಡೀ ತಿಂಗಳು ಆರೋಗ್ಯ ಚೆನ್ನಾಗಿರೋ ಥರ ಜಾಸ್ತಿ ಆದಷ್ಟು ಮೇಂಟೈನ್ ಮಾಡ್ಕೊಳ್ಳಿ ದಯವಿಟ್ಟು. ಒಂದು. ಎರಡನೇದಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಅಂದ ತಕ್ಷಣ ನೆಕ್ಸ್ಟ್ ಬರ್ತಕ್ಕಂಥದ್ದು ಉದ್ಯೋಗ ಯಾವ ರೀತಿಯಲ್ಲಿರಲಿದೆ, ಉದ್ಯೋಗ ಸಿಗುತ್ತಾ ಹೋಗುತ್ತಾ ಏನಾಗ್ಬಿಡುತ್ತೆ ಅಂಥೇಳಿ ಒಂದು ವಿಚಾರ ಏನು ಅಂತಂದರೆ ರವಿ ಅನ್ನುವಂಥದ್ದು, ರವಿಗ್ರಹ ನಿಮಗೆ ಉದ್ಯೋಗ ಕಾರಕ ರವಿ. ಸೊ ಅಂತಹ ರವಿಗ್ರಹನ ಅನುಗ್ರಹವೇ ಇಲ್ಲದ ಕಾರಣ ಉದ್ಯೋಗದ ವಿಚಾರದಲ್ಲಿ ಜಾಸ್ತಿ ಪಾಸಿಟಿವ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲೇನಾಗುತ್ತೆ, ಒಂದೇ ಒಂದು ಚಾನ್ಸ್ ಇದೆ. 23ನೇ ತಾರೀಕು ನಂತರ ಅಂದರೆ ನೀವು ಧನುರಾಶಿಯ ನಿರುದ್ಯೋಗಿಗಳಾಗಿದ್ದರೆ ನವೆಂಬರ್ ತಿಂಗಳ ಕೊನೆಯ ವಾರ ಅಂದರೆ 23ನೇ ತಾರೀಕು ನಂತರ ಒಂದು ವಾರ ತನಕ ನಿಮಗೆ ಕೆಲಸ ಸಿಗೋ ಚಾನ್ಸಸ್ಸು ತೀರಾ ಜಾಸ್ತಿ ಇದೆ, ಸಿಕ್ಕಾಬಡೆ ಜಾಸ್ತಿ ಇದೆ. ನಿಮಗೆ ಗುರುಬಲ ಇಲ್ಲ, ರವಿ ಬಲ ಇಲ್ಲ, ಯಾವ ಬಲ ಇಲ್ದಿದ್ರು ನವೆಂಬರ್ 23ನೇ ತಾರೀಕು ನಂತರ ನಿಮ್ಮ ಧನುರಾಶಿಯವ್ರು ನಿರುದ್ಯೋಗಿ ಆಗಿದ್ದರೆ ಜಾಬ್ ಸಿಕ್ಬಿಡುತ್ತೆ. ತುಂಬ ಚಾನ್ಸಸ್ ಜಾಸ್ತಿ ಇದೆ. ಆ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡಿ. ನಿಮ್ಮ ಹತ್ರ ಕೆಲಸ ಇಲ್ಲ ಅಂತಾದರೆ. ಆಲ್ರೆಡಿ ಕೆಲಸದಲ್ಲಿದ್ದೇನೆ ಗುರುಗಳೇ, ನನಗೆ ಟ್ರಾನ್ಸ್ಫರ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಪ್ರಮೋಷನ್ ಬೇಕು, ಉದ್ಯೋಗದಲ್ಲಿ ಅಭಿವೃದ್ಧಿ ಬೇಕು, 3 ವಾರ ಆಸೆ ಮಾಡಿಬಿಡಿ. 4ನೇ ವಾರದ ನಂತರ ಬೇಕಾದ್ರೆ ಪ್ರಯತ್ನ ಮಾಡಿ. ನೀವು ಧನುರಾಶಿಯವರಾಗಿದ್ದು ಉದ್ಯೋಗ ಮಾಡ್ತಾ ಇದ್ದೀರಾ,
ನಿಮ್ಮ ಬಾಸ್ ಹತ್ರ ಅಥವಾ HR ಹತ್ರ ಅಥವಾ ಯಾರ ಹತ್ರ ಹೋಗ್ಬಿಟ್ಟು ಮೇಲಧಿಕಾರಿಗಳ ಹತ್ರ ಹೋಗ್ಬಿಟ್ಟು ನಿಮಗೆ ಒಂದು ಸ್ಯಾಲ್ರಿ ಹೈಕ್ ಬಗ್ಗೆ ನೀವೊಂದು ಏನೋ ಅಪ್ಲಿಕೇಶನ್ ಹಾಕಬೇಕು ಅಥವಾ ಒಂದು ಮೇಲ್ ಹಾಕಬೇಕು ಅಥವಾ ಏನೋ ಒಂದು ಟ್ರಾನ್ಸ್ಫರ್ ಏನೋ ಒಂದು ಸಹಾಯ ಕೇಳಬೇಕು ಅಂದರೆ ನವೆಂಬರ್ ತಿಂಗಳ ಮೊದಲ 3 ವಾರಗಳು ಅಪ್ಪಿತಪ್ಪಿನೂ ಅದನ್ನು ಕೇಳಕ್ಕೆ ಹೋಗಬೇಡಿ. ನಿಮಗೆ ಒಂದು ಕೊಡೋದಿಲ್ಲ, ಎರಡನೇದು ಅವಮಾನ ಮಾಡಿ ಕಳಿಸ್ತಾರೆ. ಅದು ಮೇಲಿಂದ ಒಂದು ಇದು ಕೊಟ್ಟಂಗೆ ಗೊತ್ತಾಯ್ತಲ್ವಾ, ಗಾಯದ ಮೇಲೆ ಬರೆ ಆಗುತ್ತೆ. ಕೊಡಲ್ಲ ಅಂದರೆ ಕೊಡಲ್ಲ ಅಂತ ಹೇಳಿ ಕಳಿಸ್ಬಿಡ್ಬೇಕು ಅಷ್ಟೇ. ಬರೀ ಕೊಡಲ್ಲ ಅಷ್ಟೇ ಅಲ್ಲ, ಅವಮಾನ ಬೇರೆ ಮಾಡಿ ಕಳಿಸ್ತಾರೆ. ಯಾಕೆ ಬೇಕು, ಸುಮ್ಮನಿದ್ದು ಬಿಟ್ರಾಯ್ತು. ಇನ್ನು ಅಷ್ಟು ಅನಿವಾರ್ಯವಾಗಿ ಬೇಕೇ ಬೇಕು ಅನ್ನಿಸ್ತಾ 23ನೇ ತಾರೀಕು ನಂತರ ಕೇಳಿ, ಆಗ ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಆಮೇಲೆ ನಿಮ್ಮಿಷ್ಟ. ಇಲ್ಲಿ ಪರಿಹಾರದ ವಿಚಾರಕ್ಕೆ ಬಂದರೂ ಕೂಡ ನಿಮಗೆ ಕೆಲಸ ಬೇಕು ಅಂತಂದ್ರೂ ಬುಧನ ಆರಾಧನೆ, ವಿಷ್ಣು ಆರಾಧನೆ ಇತ್ಯಾದಿಗಳು ಮಾಡಬೇಕು. ಅದು ನೀವು ವಿಷ್ಣು ಅಷ್ಟೋತ್ರ, ವಿಷ್ಣು ಸಹಸ್ರನಾಮ ಪಾರಾಯಣ ಇತ್ಯಾದಿಗಳು ಮಾಡಿಕೊಳ್ಬಹುದು. ಮನೆ ಹತ್ತಿರದಲ್ಲಿರೋ ವಿಷ್ಣು ಸಂಬಂಧಿತ ದೇವಸ್ಥಾನ, ರಾಮರ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ವೆಂಕಟೇಶ್ವರ, ರಂಗನಾಥ, ಯಾವುದೇ ಮನೆ ಹತ್ತಿರದಿದ್ದರೂ ಹೋಗಿ ಬುಧವಾರ ದಿವಸ ತುಳಸಿಯಲ್ಲಿ ಅರ್ಚನೆ ಮಾಡಿಸ್ಬೋದು. ಸೊ ನಿಮಗೆ ಅನುಕೂಲವಾದ ಬುಧನ ಆರಾಧನೆ ಮಾಡ್ಕೊಳ್ಬಹುದು. ಇಲ್ಲ ವಿಶೇಷ ಆರಾಧನೆ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದರ ಬಗ್ಗೆ ಖಂಡಿತವಾಗಿ ತಿಳಿಸ್ತಾನೆ. ವಿಶೇಷವಾದ ಪರಿಹಾರ ಇದೆ. ಇನ್ನು ಉದ್ಯೋಗದ ನಂತರ ಬರತಕ್ಕಂಥದ್ದು ವಿವಾಹಾದಿ ವಿಚಾರಗಳು. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಯೋಗ ಇದೆಯಾ ಅನ್ನುವಂಥದ್ದು. ವಿವಾಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಶುಕ್ರಬಲ, ಗುರುಬಲ, ಧನುರಾಶಿಯವರಿಗೆ ಬುಧ ಬಲನೂ ಬೇಕಾಗಿರ್ತದೆ. ಸೊ 2ನೇ ತಾರೀಕಿಂದ 26ನೇ ತಾರೀಕಿನ ತನಕ, ಅದರಲ್ಲಿ 16 ತನಕ ಮೈನಸ್ ಮಾಡೋಣ, 16ರಿಂದ 26ನೇ ತಾರೀಕಿನ ತನಕ ಶುಕ್ರಬಲ ನಿಮಗೆ ವಿವಾಹ, ಅವಿವಾಹಿತ ಧನುರಾಶಿ ಆದರೆ ವಿವಾಹಕ್ಕೆ ಅನುಕೂಲ ಮಾಡಿಕೊಡುತ್ತೆ. 16ರಿಂದ 26ನೇ ತಾರೀಕಿನ ತನಕ ನವೆಂಬರಲ್ಲಿ. ಇನ್ನು ಅದು ಹೊರತುಪಡಿಸಿ 23ನೇ ತಾರೀಕಿನ ನಂತರ ಆದರೆ ಇನ್ನೂ ಚೆನ್ನಾಗಿದೆ. 23, 24, 25, 26 ಈ 4 ದಿನಗಳಿದೆಯಲ್ಲ, ಅವಿವಾಹಿತ ಧನುರಾಶಿಯರು ವಿವಾಹಕ್ಕೋಸ್ಕರ ಏನಾದ್ರು ಪ್ರಯತ್ನ ಮಾಡಿದರೆ ಯಶಸ್ಸು ಆಗತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಉಪಯೋಗಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂತಹ ವಿಚಾರ. ಇನ್ನು ಮದುವೆ ಆಗೋಗಿದೆ, ಗಂಡ ಹೆಂಡತಿ ಜಗಳ, ಮನಸ್ತಾಪ, ಇದಕ್ಕೆ ಏನು ಮಾಡಬೇಕು, ಯಾವಾಗ ಏನು ಹೆಂಗೆ ಸುಧಾರಿಸ್ಬೇಕು, ಏನು ಮಾಡಬೇಕು ಅಂತ ಕೇಳಲಿಕ್ಕೆ ಹೋದರೆ ಅದು ಅಷ್ಟೇ ಸ್ಟಾರ್ಟಿಂಗಲ್ಲಿ ಅಷ್ಟು ಚೆನ್ನಾಗಿಲ್ಲ. ಅಂದರೆ ಮೊದಲನೇ ವಾರ, 2ನೇ ವಾರ ಗಂಡ ಹೆಂಡತಿ ಸ್ವಲ್ಪ ಜಗಳ, ಮನಸ್ತಾಪ, ಅದು ಇದು, ನೀವು ಹೇಳಿದ್ದವ್ರಿಗಾಗಿಲ್ಲ, ಅವ್ರು ಹೇಳಿದ್ದು ನಿಮಗೆ ಹೇಳಿಲ್ಲ, ನೀವುಗಿನ್ನೂ ಅವರೇ ಒಂದು ಸ್ವಲ್ಪ ಸಮಸ್ಯೆಗಳು ಆಗ್ತಾ ಇರ್ತದೆ. ಬಟ್ 16ನೇ ತಾರೀಕಿನ ನಂತರ ಸ್ವಲ್ಪ ಸರಿ ಹೋಗ್ತದೆ ಅದು. ಹಾಗೂ 23ನೇ ತಾರೀಕಿನ ನಂತರ ಮಾತ್ರ ಕೊನೆ ವಾರದಲ್ಲಿ ನೀವು ಕೂತ್ಕೊಂಡು ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲ ನೀಟಾಗಿ ಸಾರ್ಟ್ ಔಟ್ ಮಾಡ್ಕೋಬಹುದು. ಯಾವ ಸಮಸ್ಯೆನೂ ಡಿಸೆಂಬರ್ವರೆಗೂ ಇಟ್ಕೊಳ್ಳೋಕೆ ಹೋಗ್ಬೇಡಿ. ನವೆಂಬರ್ ಕೊನೆ ವಾರದಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡ್ಬಿಡ್ಬೋದು. ತುಂಬ ಈಸಿಯಾಗಿ ಸಾರ್ಟ್ ಔಟ್ ಆಗಿಬಿಡುತ್ತೆ. ಇಲ್ಲ ಸ್ಟಾರ್ಟಿಂಗಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ಹೋಗ್ತೀರಿ, ಪರಿಹಾರ ಮಾಡೋಕೆ ಹೋಗ್ತೀರಿ ಅಂದರೆ ಫಲ ಸಿಗೋದಿಲ್ಲ. ಪ್ರಯತ್ನಗಳು ಮಾತ್ರ ಮಾಡ್ತಾ ಇರ್ತೀರಿ, ಆಮೇಲೆ ನಿಮ್ಮಿಷ್ಟ. ಇನ್ನು ಸಂತಾನಾದಿ ವಿಚಾರಗಳಿಗೆ ಬಂದರೆ ಪಂಚಮಾಧಿಪತಿಯಾದ ಕುಜ ಇಡೀ ತಿಂಗಳು ವೇದಲ್ಲಿರೋದ್ರಿಂದ, ಅಷ್ಟಮದಲ್ಲಿ ಗುರು ಇರೋದ್ರಿಂದ ಸಂತಾನಕ್ಕೆ ಪ್ರಯತ್ನ ಮಾಡಿದರೆ ಯಶಸ್ಸಾಗುವ ಸಾಧ್ಯತೆ ಸ್ವಲ್ಪ ಕಮ್ಮಿ ಇದೆ, ಅಷ್ಟೆಲ್ಲ ಜಾಸ್ತಿ ಇಲ್ಲ. ಬಟ್ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಅನುಕೂಲಗಳಿದ್ದರೆ ಏನೋ ನಿಮ್ಮ ಅದೃಷ್ಟ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇನ್ನು ಬಹಳ ಮುಖ್ಯವಾಗಿ ಸೈಟ್ ತಗೋಬೇಕು, ಮನೆ ಅಥವಾ ಜಮೀನು ತಗೋಬೇಕು, ಭೂಮಿ ವ್ಯವಹಾರಾದಿಗಳೇನಾದ್ರು ಮಾಡಬೇಕು ಅಂತಂದರೆ ಈ ತಿಂಗಳು ಅಷ್ಟು ಚೆನ್ನಾಗಿ ಕಂಡು ಬರ್ತಾ ಇಲ್ಲ. ಸಪೋರ್ಟ್ ಕೂಡ ಅಷ್ಟು ಚೆನ್ನಾಗಿ ಕಂಡು ಬರ್ತದೆ. ದುಡ್ಡಿರುತ್ತೆ ನಿಮಗೆ, ದುಡ್ಡಿಗೆ ತೊಂದರೆ ಇರಲ್ಲ, ದುಡ್ಡೇನೋ ಒಂದು ವ್ಯವಸ್ಥೆ ಮಾಡಿರ್ತೀರಿ ನೀವು. ಬಟ್ ಒಳ್ಳೆ ಜಾಗ ಸಿಗೋದಿಲ್ಲ. ಸೈಟ್ ಸೇಲ್ ಮಾಡಬೇಕು ಅಂದರೆ ಒಳ್ಳೆ ಜಾಗ ಸಿಗೋದಿಲ್ಲ. ಅಥವಾ ನೀವು ಸೈಟ್ ಸೇಲ್ ಮಾಡಬೇಕು ಅಂದರೆ ಆ ಸೈಟಿಗೆ ರೇಟ್ ಇರುತ್ತೆ, ಬಟ್ ಆ ರೇಟಲ್ಲಿ ಯಾರು ಮಾರ್ಕೆಟಲ್ಲಿ ಪ್ರೈಸ್ ಇದೆ, ಅದಕ್ಕೆ ಒಳ್ಳೆ ವ್ಯಾಲ್ಯೂ ಇದೆ ಮಾರ್ಕೆಟಲ್ಲಿ, ಬಟ್ ಸೇಲ್ ಆಗ್ತಾ ಇರೋದಿಲ್ಲ. ಅಥವಾ ನೀವೇ ಖರೀದಿ ಮಾಡಬೇಕು ಅಂತಂದರೆ ಮಾತ್ರ ದುಡ್ಡು ಇರುತ್ತದೆ, ಒಳ್ಳೆ ಜಾಗ ಸಿಗೋದಿಲ್ಲ, ಸಿಕ್ಕ ಜಾಗ ನಿಮಗೆ ಸಮಾಧಾನಕರವಾಗಿ ಇರೋದಿಲ್ಲ. ಸೊ ಈ ಥರದ ಒಂದಿಷ್ಟು ವ್ಯತ್ಯಾಸಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಭೂಮಿ ವಿಚಾರಕ್ಕೆ ಹೋದರೆ. ಈ ನವೆಂಬರ್ ತಿಂಗಳಲ್ಲಿ ನೀವು ಧನುರಾಶಿಯವರಾಗಿದ್ದರೆ, ನೀವು ರಿಯಲ್ ಎಸ್ಟೇಟ್ ಮಾಡೋದಿದ್ರೆ, ಅಥವಾ ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದರೆ, ಅಥವಾ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಎಲೆಕ್ಟ್ರಿಷಿಯನ್ ಆಗಿದ್ದರೆ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿದ್ದರೆ, ರೈತರಾಗಿದ್ದರೂ ಕೂಡ ನೀವು ಧನುರಾಶಿಯವರಾಗಿದ್ದರೆ ನವೆಂಬರ್ ತಿಂಗಳು ಅಷ್ಟೆಲ್ಲ ತೀರಾ ಚೆನ್ನಾಗಿಲ್ಲ. ಸ್ವಲ್ಪ ಓಕೆ ಥರನೇ ಇದೆ. ತೀರಾ ಅದೃಷ್ಟ ಅದ್ಭುತ ಥರ ಏನಿಲ್ಲ, ಗೊತ್ತಾಯ್ತಲ್ವಾ. ಸೊ ಆದರೆ ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದಕ್ಕೆ ಅದೃಷ್ಟ ಅನ್ನತಕ್ಕಂಥದ್ದು ಅಷ್ಟೆಲ್ಲ ಇಲ್ಲ. ಮಿಕ್ಕಿದೆಲ್ಲ ಒಂದು ಸ್ವಲ್ಪ ಅಲ್ಲಲ್ಲಿ ಬೇರೆ ಬೇರೆ ವಿಚಾರಗಳು ಬಂದು ಹೋಗ್ತಾ ಇರ್ತದೆ ಅನ್ನುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಸಾಲದ ವಿಚಾರ ಮಾತಾಡಬೇಕು. ಧನುರಾಶಿಯವರ ಸಾಲದ ವಿಚಾರವಾಗಿ ಬಹಳ ಅದ್ಭುತವಾದಂತಹ ತಿಂಗಳು ಅಂತ ಹೇಳ್ಬೋದು ಈ ಒಂದು ನವೆಂಬರ್ ತಿಂಗಳು. ಯಾಕೆಂದರೆ 2ನೇ ತಾರೀಕಿಂದ 26ನೇ ತಾರೀಕಿನ ತನಕ ನಿಮ್ಮ ಸಾಲದ ವಿಚಾರವಾಗಿ ತುಂಬ ಬೆಳವಣಿಗೆಗಳಾಗತ್ತೆ. ಯಾಕೆ ಅಂದರೆ ಧನುರ್ರಾಶಿಗೆ ಷಷ್ಠ್ಯಾಧಿಪತಿಯಾಗಿರತಕ್ಕಂಥ ಶುಕ್ರಗ್ರಹ ಲಾಭದಲ್ಲಿ ಕೂತ್ಕೊಂಡಿರ್ತಾನೆ. ಬಟ್ 2ನೇ ತಾರೀಕಿಂದ 16ನೇ ತಾರೀಕು
ಅಷ್ಟು ಸೂಕ್ತ ಅದ್ಭುತ ಅನಿಸಲ್ಲ. ಬಟ್ 16ರಿಂದ 26 ಅಂತೂ ಖಂಡಿತವಾಗಿ ಹೌದು. ಸೊ ನಿಮಗೆ ಯಾರು ಸಾಲ ವಾಪಸ್ ತೀರಿಸ್ಬೇಕಾ, 16ರಿಂದ 26 ಒಳಗೆ ಸಾಲ ತೀರಿಸ್ಬಿಡ್ಬೋದು ನೀವು. ಇಲ್ಲ ನಿಮಗೆ ಸಾಲ ಬೇಕು, ಪ್ರಯತ್ನ ಮಾಡ್ತಿದ್ರೆ ಸಿಗ್ತಾ ಇಲ್ವಾ, 16ರಿಂದ 26ನೇ ತಾರೀಕು ಒಳಗೆ ನಿಮಗೆ ಸಾಲ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ತುಂಬ ಚೆನ್ನಾಗಿದೆ. ಅಥವಾ ನೀವು ಯಾರಿಗಾದ್ರು ಸಾಲ ಕೊಟ್ಬಿಟ್ಟಿದ್ರೆ ವಾಪಸ್ ಕೊಡ್ತಾ ಇಲ್ವಾ ಅವರು, 16ರಿಂದ 26 ತನಕ ಪ್ರಯತ್ನ ಮಾಡಿ ನಿಮ್ಮ ದುಡ್ಡು ನಿಮಗೆ ವಾಪಸ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದರಿಂದ ಸಾಲಗಳ ಸುತ್ತಲೂ ಇರ್ತಕ್ಕಂಥದ್ದು 2ನೇ ತಾರೀಕಿಂದ 26. ಬಟ್ ರವಿಯ ತೊಂದರೆ ಕೊಡ್ತಾನಲ್ಲಿ. ಸೊ ರವಿ ತೊಂದರೆ 16ಕ್ಕೆ ಮುಗಿಯುತ್ತೆ. ಸೊ 16ರಿಂದ 26 ಏನಿದೆಯಲ್ಲ ಅದು ನಿಮಗೆ ತುಂಬ ಅನುಕೂಲವಾದಂತಹ ಸಮಯ. ಸೊ ಈ ಸಾಲಗಳ ವಿಚಾರ ಬಂದ ತಕ್ಷಣ ಲಕ್ಷ್ಮೀನಾರಾಯಣ ಹೃದಯ ಅಥವಾ ಋಣಬಾಧಾ ನಿವಾರಕ ಅಂಗಾರಕ ಇದೆಲ್ಲ ಬಹಳ ಅದ್ಭುತವಾದಂತಹ ಸಹಾಯ ಮಾಡುತ್ತೆ. ಅದಕ್ಕೆ ನಾವು ವಿಶೇಷವಾದ ಪರಿಹಾರಗಳನ್ನೇ ಮಾಡ್ತಾ ಇದ್ದೀವಿ, ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ನಿಮಗೆಲ್ಲ ಹೇಳ್ತೇನೆ. ಸಿಂಪಲ್ ಪರಿಹಾರ ಬೇಕು ಅಂದರೆ ನೀವು ಅಮ್ಮನವರ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಇತ್ಯಾದಿಗಳು ಕೊಡ್ತಕ್ಕಂಥದ್ದು ಮಾಡಬಹುದು. ಇನ್ನು ಧನುರಾಶಿಯವರು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಅಂದರೆ ನಿಮ್ಮ ತಂದೆಯವರ ಆರೋಗ್ಯ, ಹಾಗೂ ನಿಮ್ಮ ತಂದೆಯ ನಡುವಿನ ಬಾಂಧವ್ಯ. ಸೊ ಇದೆಲ್ಲ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಇಡೀ ತಿಂಗಳು ಹಾಗೆ ಇದೆ, ಎಷ್ಟು ತಾರೀಕು ತನಕ ಅಂತ ಕೇಳೋ ಹಂಗೆ ಇಲ್ಲ. ನವೆಂಬರ್ 1ನೇ ತಾರೀಕಿಂದ ನವೆಂಬರ್ 30ನೇ ತಾರೀಕಿನ ತನಕನೂ ಸಹ ನೀವು ಧನುರಾಶಿಯವರಾದರೆ ನಿಮ್ಮ ಆ ತಂದೆಯವರ ಆರೋಗ್ಯ ಹಾಳಾಗುವಂಥದ್ದು ಅಥವಾ ನಿಮಗೆ ನಿಮ್ಮ ತಂದೆಯವರಿಗೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆಯೇ ಜಾಸ್ತಿ ಇದೆ. ಹೋಗಲಿ, ತಾಯಿ ಚೆನ್ನಾಗಿದೆಯಾ ಅಂದರೆ ಚತುರ್ಥಾಧಿಪತಿ ಅಷ್ಟಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ, ಅಂದರೆ ಅಷ್ಟು ಉತ್ತಮ ಅಲ್ಲ. ಬಟ್ ಏನಾಗುತ್ತೆ ಅಂದರೆ ತಾಯಿಯ ಆರೋಗ್ಯ ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ಅವ್ರ ಜೊತೆಗಿನ ಬಾಂಧವ್ಯ ಅಷ್ಟು ನನಗೆ ಕಂಡು ಬರ್ತಾ ಇಲ್ಲ. ಬಟ್ ಚತುರ್ಥದಲ್ಲಿ ಶನಿ ಇರೋದ್ರಿಂದಾಗಿ ತಾಯಿಗೆ ಮಾನಸಿಕವಾದ ವೇದನೆ, ಶಾರೀರಿಕವಾಗಿ ಚೆನ್ನಾಗೇ ಇರ್ತಾರೆ, ಯಾವುದೋ ಒಂದು ವಿಚಾರ ಇಟ್ಕೊಂಡು ಕೊರಗ್ತಾ ಕೂತ್ಕೊಂಡಿರ್ತಾರೆ ನಿಮ್ಮ ತಾಯಿಯವರು, ಅದರಿಂದ ಆರೋಗ್ಯ ಹಾಳು ಮಾಡ್ಕೊಳ್ಬೋದು. ಸೊ ಇಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಎಲ್ಲ ವಿಚಾರಗಳು ಹೆಚ್ಚು ಕಡಿಮೆ ಕವರ್ ಅಪ್ ಮಾಡಿದ್ದೀನಿ. ನಿಮಗೇನಾದರೂ ಇನ್ನೂ ಒಂದಿಷ್ಟು ವಿಚಾರಗಳಿದೆ ಗುರುಗಳೇ ನನಗೆ ಅದನ್ನೇ ಹೇಳಿಲ್ಲ ಇದನ್ನೇ ಹೇಳಿಲ್ಲ ಅಂತ ಹೆಂಗಿದ್ರೆ ನಿಮ್ಮ ರಾಶಿ ಆಧಾರಿತವಾಗಿ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಓದ್ತಾ ಇರ್ತೇನೆ. ಸೊ ನಿಮ್ಮ ಕಮೆಂಟ್ನ ನಾನು ಓದಿದ್ರೆ ನಾನು ರಿಪ್ಲೈ ಮಾಡ್ತೇನೆ ಖಂಡಿತವಾಗಿ. ಇನ್ನು ವಿಶೇಷವಾದಂತಹ ನಾವು ಅಂದರೆ ಧನುರಾಶಿಯವರ ಎಲ್ಲ ಸಮಸ್ಯೆಗಳಿಗೆ ನಾವು ಮಾಡ್ತಾ ಇರುವ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವಿಶೇಷವಾದಂತಹ ಪರಿಹಾರವನ್ನು ವಿಶೇಷವಾದ ದಿನಗಳಲ್ಲೇ ಮಾಡಬೇಕಲ್ವಾ. ಕಾರ್ತೀಕ ಪೌರ್ಣಿಮೆ, ಕಾರ್ತೀಕ ಮಾಸದ ಹುಣ್ಣಿಮೆ, ಅದಕ್ಕಿಂತ ವಿಶೇಷ ದಿನ ಇನ್ಯಾವುದಿರುತ್ತೆ? ಎಸ್, ನವೆಂಬರ್ 5ನೇ ತಾರೀಕು ಬುಧವಾರ ಕಾರ್ತೀಕ ಪೌರ್ಣಿಮಾ. ಸೊ ಅದರಿಂದ ಅವತ್ತಿನ ದಿವಸ ನಿಮ್ಮೆಲ್ಲರ ಸಮಸ್ಯೆಗಳಿಗೆ, ಈಗ ನಾನು ಆಗಲೇ ವಿಡಿಯೋದಲ್ಲಿ ಮಾತಾಡಿರ್ತಕ್ಕಂಥ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯನ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಸುಬ್ರಹ್ಮಣ್ಯ, ಯಾಕೆಂದರೆ ಸಾಲದ ವಿಚಾರ ಸುಬ್ರಹ್ಮಣ್ಯನ ರಿಲೇಟೆಡ್ ಆಗೇ ಇರ್ತದೆ. ಸೊ ಅದರಿಂದ ಸುಬ್ರಹ್ಮಣ್ಯನ ಅದು ವಿಶೇಷವಾಗಿ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯನ ಆರಾಧನೆ, ಸಾಲಗಳ ವಿಚಾರಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಸೊ ಅವತ್ತಿನ ದಿವಸ ನಾವು ನವೆಂಬರ್ 5ನೇ ತಾರೀಕು ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತಂದ್ರೆ ಅಲ್ಲಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಇದೆರಡೂ ಸ್ತೋತ್ರಗಳನ್ನು ಹೇಳಿ ಯಾವ ವಿಧದಲ್ಲಿ ಅಂತಂದ್ರೆ ಕಮಲ ಪುಷ್ಪಗಳಲ್ಲಿ ತಾವರೆ ಹೂವು ಅಂತೀವಲ್ಲ, ತಾವರೆ ಹೂವನ್ನು ಅರಳಿಸಿ ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಹೋಮವನ್ನು ಮಾಡ್ತೇವೆ. ಸೊ ಅದರಿಂದ ಆರ್ಥಿಕ ಬಾಧೆ, ಸಾಲ ಬಾಧೆಗಳಂತೂ 100%. ಆಮೇಲೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಿಂದ ಸರ್ವಸ್ವೂ ಸಿದ್ಧಿ ಆಗ್ತದೆ ಅಂತ ಹೇಳ್ತದೆ. ಕಾರ್ತೀಕ ಪೌರ್ಣಿಮೆ ಬುಧವಾರ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ. ಆರ್ಥಿಕ ಬಾಧೆ, ಆರೋಗ್ಯ ಬಾಧೆ, ವಿವಾಹ, ದಾಂಪತ್ಯ, ಸಂತಾನ, ಯಾಕೆಂದರೆ ಜಾಯತೆ ಶ್ರೀಪತಿ ಸ್ವಯಂ ಅನ್ನುವ ವಾಕ್ಯವೂ ಸಹ ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಬರುತ್ತೆ. ಶ್ರೀಮನ್ನಾರಾಯಣನೇ ಅಂದರೆ ಸಂತಾನದ ವಿಚಾರದ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡಿಕೊಡ್ತಾನೆ ಅಂತ. ಸೊ ಆದ್ದರಿಂದ ಲಕ್ಷ್ಮೀನಾರಾಯಣ ಹೃದಯ ಎಲ್ಲ ರೀತಿ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಂಬ ಅನುಕೂಲ ಆಗಲಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕುಜಗ್ರಹಣಿಕೆ ಹೋಮವನ್ನು ಮಾಡಿ ವಿಶೇಷವಾಗಿ ಕುಜನ ರತ್ನವಾದಂಥ ಹವಳ, ಒರಿಜಿನಲ್ ಹವಳವನ್ನು ಕೊಡ್ತಾ ಇದ್ದೇವೆ. ಅದು ಏನು, ತ್ರಿಕೋಣಾಕಾರ ಮಂಡಲ ಅಂಗಾರಕಂ ಸೂರ್ಯಗ್ರಹಸ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರ ಮಂಡಲೆ ಅಂಗಾರಕಂ ಅಂತ ಹೇಳ್ತಾರೆ. ಅಂದರೆ ಕುಜನ ಒಂದು ಯಂತ್ರವೇ ಟ್ರಯಾಂಗಲ್ ಶೇಪ್, ತ್ರಿಕೋಣಾಕಾರ ಅಂತ. ಸೊ ತ್ರಿಕೋಣಾಕಾರದಲ್ಲಿ ಆ ಒಂದು ಹವಳವನ್ನು ಕಟ್ ಮಾಡಿದಾಗ ವಿಶೇಷವಾದ ಪವರ್ ಅದು. ಆ ಒರಿಜಿನಲ್ ಹವಳ ತ್ರಿಕೋಣಾಕಾರದಲ್ಲಿ ಕಟ್ ಮಾಡಿ ಸಹಸ್ರ ಕುಜ ಶಾಂತಿ
ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ. ಅಷ್ಟೇ ಅಲ್ಲ, ಕುಜನ ಅಭಿಮಾನಿ ದೇವರು ಯಾರು? ಸುಬ್ರಹ್ಮಣ್ಯ. ನಾವು ಋಣಬಾಧ ನಿವಾರಕ ಸುಬ್ರಹ್ಮಣ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಕೂಡ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಜೊತೆಗೆ ನಿಮ್ಮ ಸರ್ಪದೋಷಗಳು, ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷಗಳಿದ್ದರೆ ಸರ್ಪದೋಷದಿಂದಾಗಿ ನಿಮಗೆ ಏನೇ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯ ವ್ಯವಹಾರಾದಿ ಏನೇ ದೋಷಗಳಿರಲಿ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡಿ, ಅದರಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಜೊತೆಗಲ್ಲಿ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಏನು ಟೆನ್ಷನ್ ಇದ್ರೂ ಕೂಡ ಅದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರು ಕೆಲಸ ಮಾಡಬೇಕು ಚೆನ್ನಾಗಿ, ಗುರು ಸಂಚಾರ ಬೇರೆ ಮನ್ಮನೆ ಆಗಿದೆ. ಜೊತೆಗೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಶನಿ ಪೀಡೆಗಳಿದ್ರೂ ಪರಿಹಾರ ಆಗಬೇಕು. ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಹವಳ ತ್ರಿಕೋಣಾಕಾರ ಶೇಪ್ನಲ್ಲಿ ಹವಳವನ್ನು ನಿಮಗೆ ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಆಮೇಲೆ ನಾಗಾರಾಧನೆ, ಅರಿಶಿನ ಪ್ರಸಾದ, ಜೊತೆಗೆ ಈ ವಿಶೇಷವಾದ ತ್ರಿಕೋಣಾಕಾರ ಮಂಡಲ ಹವಳವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಹೋಮದ ಭಸ್ಮ, ನಾಗಾರಾಧನೆ, ಅರಿಶಿನ ಹಣೆಯಲ್ಲಿ ಇಟ್ಕೊಳ್ಳಿ. ಹಾಗೂ ಈ ಒರಿಜಿನಲ್ ವಿಶೇಷವಾದಂಥ ಹವಳವನ್ನು ನೀವು ಸಾಧ್ಯವಾದರೆ ಬೆಳ್ಳಿಯಲ್ಲೋ ಬಂಗಾರದಲ್ಲೋ ಉಂಗುರ ಮಾಡಿಸ್ಬೇಕಾದ್ರೆ ಹಾಕ್ಕೋಬಹುದು, ಇಲ್ಲ ಒಂದು ಲಾಕೆಟ್ ಮಾಡಿ ಕುತ್ತಿಗೆಲ್ಲಿ ಹಾಕ್ಕೋಬಹುದು. ಏನೂ ಮಾಡೋಕ್ಕಾಗಲ್ವಾ? ಏನೂ ತೊಂದರೆ ಇಲ್ಲ. ಇದು ತುಂಬ ಚಿಕ್ಕದಾಗಿದೆ. ನಿಮ್ಮ ಪಾಕೆಟಲ್ಲಿ, ನಿಮ್ಮ ಪರ್ಸ್ನಲ್ಲಿ, ನಿಮ್ಮ ಜೊತೆಗೆ ಇದನ್ನು ಕ್ಯಾರಿ ಮಾಡ್ಬೋದು, ತಗೊಂಡು ಹೋಗ್ಬೋದು ಎಲ್ಲಿ ಬೇಕಾದ್ರೂ ಸಹ. ಕುಜ ದೋಷ ಇದ್ದರೆ ಪರಿಹಾರ ಆಗುತ್ತೆ. ಕುಜ ದೋಷದಿಂದಾಗಿ ಎಷ್ಟೆಷ್ಟು ಸಮಸ್ಯೆಗಳಾಗ್ತಾ ಇದೆ. ಕುಜನ ಅಭಿಮಾನಿ ಏನು ಕುಜನ ರತ್ನವನ್ನು ಏನು ಕಾರ್ತೀಕ ಹುಣ್ಣಿಮೆಯ ದಿವಸ ವಿಶೇಷವಾಗಿ ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ, ಲಕ್ಷ್ಮೀನಾರಾಯಣ ಹೃದಯ, ಸಹಸ್ರ ಕುಜ ಶಾಂತಿ, ರಣಬಾಧ ನಿವಾರಕ ಸುಬ್ರಹ್ಮಣ್ಯ ಹೋಮ, ಇಷ್ಟೆಲ್ಲ ಹೋಮಗಳಲ್ಲೆಲ್ಲ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಎಲ್ಲದೂ ಎನರ್ಜೈಸ್ ಮಾಡಿದ್ದು ನಿಮ್ಮ ಪಾಕೆಟಲ್ಲಿ ಯಾವಾಗಲೂ ನಿಮ್ಮ ಜೊತೆಗಿರ್ತದೆ ಅಂತಂದರೆ ಎಷ್ಟು ಪವರ್ ನಿಮ್ಮ ಜೊತೆಗೆ ಇರ್ಬೋದು. ಎಲ್ಲ ಕುಜದೋಷನೂ ಪರಿಹಾರ ಆಗಿಬಿಡುತ್ತೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ ಎರಡೇ ಗೊತ್ತಿದೆಯಾ, ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಮಿಕ್ಕಿದ ವಿವರಗಳು ಗೊತ್ತಿದ್ರೂ ಸಹ ಖಂಡಿತವಾಗಿ ಕಳಿಸ್ಕೊಡಿ. ಲೈವಲ್ಲಿ ನಾನೇ ನವೆಂಬರ್ 5ನೇ ತಾರೀಕು ಬುಧವಾರ ಬೆಳಗ್ಗೆ 6ರಿಂದ 6:30 ಒಳಗೆ ನಾನೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನೀವು ಕೇಳಿಸ್ಕೊಳ್ಬೋದು, ನೀವು ನೋಡ್ಬೋದು ನಿಮ್ಮ ಹೆಸರು ಸಂಕಲ್ಪ ಆಗೋದು. 10:30ಯಿಂದ ಆಚೆ ವಿಶೇಷವಾಗಿ ಎಲ್ಲ ಹೋಮಗಳಿರ್ತದೆ. ಎಲ್ಲ ಹೋಮ ಲೈವ್ ಇರುತ್ತೆ, 3 ಅವರ್ 4 ಅವರ್ ಲೈವ್ ಇರುತ್ತೆ ಹೋಮಗಳು. ನಂತರ ಅಂದರೆ ಗುರುವಾರದ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಇರೋ ನಂಬರ್ನ ಸಂಪರ್ಕ ಮಾಡ್ಬೋದು. ವಾಟ್ಸಪ್ ಸಹ ಕಡ್ಡಾಯವಾಗಿ ಮಾಡಿ. ಕಾಲ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ. ಖಂಡಿತವಾಗಿ ಫ್ರೀ ಆದ ತಕ್ಷಣ ನಿಮಗೆ ವಾಪಸ್ ಅಟೆಂಡ್ ಮಾಡ್ತಾರೆ ಅಥವಾ ರಿಪ್ಲೈ ಖಂಡಿತವಾಗಿ ಮಾಡ್ತಾರೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.